ಮನುಷ್ಯ ಜಾತಿ ಪ್ರಾಣಿ. ಮನುಷ್ಯ ಜಾತಿ ಪ್ರಾಣಿ ಅಂದ್ರೆ ಅದು ನಿನಗೆ ಗೊತ್ತಾಗುದಿಲ್ಲ. ಮನುಷ್ಯನೇ ಹೌದು ಅಂತ ಆದ್ರೆ ಯಾಕೆ ಬಂದೆ? ಎಲ್ಲೋ ಯಾಕೆ ಬಂದದ್ದು? ಅಖಿಲಾಂಡ ಕೋಟಿ ಬೋಳ್ ಮಂಡಿ ನಾಯ್ಕ ನಿನಗೆ ಇಲ್ಲ, ಈಗ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲ ಬೋಳ್ ನಾನು ಮುಂದೆ ಇಷ್ಟೊತ್ತಾಯ್ತು. ಎಂತ ಆಗ್ಬೇಕು? ಮಗನೇ ಸ್ವಲ್ಪ ಕುಡಿತಿ ಅಂತ ಕೇಳಿದ್ರೆ ನೀವು ಸತ್ತ ಹುಲಿ ಮುಸುಡು ನಾನು ಒಂದು ಸರಿ ಮೇಲೆ ಹೋದ್ದು ಮರೆ, ನೀನು ಕೆಳಗೆ ಇಳಿಸುತ್ತಾನೆ. ನಮ್ಮ ಸಾಮ್ರಾಜ್ಯಕ್ಕೆ ದುರುಳರು ಬಂದಿರುವಂತ ಆದ್ರೆ ಒಪ್ಪಣೆ ಕೊಟ್ರಿ ಅಂತ ಆದ್ರೆ ಒಬ್ಬೊಬ್ಬರನ್ನು ಸದೆ ಬರೆಯುತ್ತಾರೆ. ಕೋಡಿ ಅಪ್ಪಣೆಯನ್ನ ಬೇಡ. ನಮ್ಮ ಪರಾಕ್ರಮವನ್ನ ಪರೀಕ್ಷಿಸಲಿಕ್ಕೆ ಯಾವುದೇ ವೇದಿಕೆ ಇದುವರೆಗೂ ನಿರ್ಮಾಣ ಆಗಲಿಲ್ಲ. ದುರುಳರು ಯಾರು ಬರುವುದಿಲ್ಲ. ಯಾಕೆ ನಮ್ಮ ಪರಾಕ್ರಮ ಎಷ್ಟುಂಟು ಅಂತ ಹೇಳಿ ಅಲ್ಲ, ನಮ್ಮ ಹೆಸರನ್ನು ಕೇಳಿ ಹೆದರ್ಕಾಡ್ತಾರೆ. ಹೇಳು ದುರ್ಮುಖ, ಇವ ಭಯಂಕರ ಏನು ಅಂತ ಹೇಳಿ. ದುರ್ಮತಿ ಅಂದ್ರೆ ಏನು? ಮತಿಹೀನ ಅಂತ ಅಲ್ವಾ? ನಿನ್ನ ಮತಿಯಲ್ಲಿ ಏನಾದ್ರೂ ವಿಕಲ್ಪ ಉಂಟಾಗಿ ನಾಳೆ ನಾವೆಲ್ಲಾದ್ರೂ ಅವ್ರ ನಾಡಿದ ಮೇಲೆ ದಾಳಿ ಇಟ್ಟೆವು ಅಂತ ಆದ್ರೆ ನಮಗೆ ಮತ್ತು ಉಳಿಗಾಲ ಇಲ್ಲ ಎನ್ನುವುದಾಗ ಅವರು ಆಲೋಚನೆ ಮಾಡಿ ಇಲ್ಲಿವರೆಗೆ ಬರುವುದಿಲ್ಲ. ಬರ್ದೇ ಇದ್ರೆ ಹಾಳಾಗಿ ಹೋಗ್ಲಿ ಅವರು. ಇಲ್ಲಿ ನಾವು ಸಂತೋಷವಾಗಿದ್ದೇವೆ ಅಲ್ಲ, ಅದೇ ಸಂತೋಷ. ಹೌದು, ಓಲಗಸ್ತರಾಗಿದ್ದೇವೆ. ಹೊತ್ತು ಏನಾದ್ರೂ ವಿಶೇಷ ವಾರ್ತೆ ಬರ್ತದೋ ಅನ್ನುವುದಾಗ ಆಲೋಚನೆ ಮಾಡಿದ್ದು. ಹೌದು, ಅದು ಯಾವ್ದೋ ಒಂದು ತಿರುಗಾಡ್ತಾ ಉಂಟಲ್ಲ ಅಲ್ಲಿ. ಯಾವ್ದಿರ್ಬೋದು ಮರ? ಪ್ರಾಣಿಯ ಮನುಷ್ಯ ಬಂದವ್ರನ್ನ ಕೇಳ್ಬೇಕಾದ್ದು ನೋಡ್ಬೇಕಾದ್ ನಮ್ ಕರ್ತವ್ಯ ಅಲ್ವೇನ? ಅಷ್ಟು ಗೊತ್ತಾಗುವುದಿಲ್ಲ ನೀನು. ಇದು ಪ್ರಾಣಿ ಅಲ್ವಾ? ಇದು ಮನುಷ್ಯನೇ, ಮನುಷ್ಯ ಪ್ರಾಣಿ. ಮನುಷ್ಯ ಜಾತಿ ಪ್ರಾಣಿ. ಮನುಷ್ಯ ಜಾತಿ ಪ್ರಾಣಿ ಅಂದ್ರೆ ಅದು ನಿನಗೆ ಗೊತ್ತಾಗುದಿಲ್ಲ. ಮನುಷ್ಯನೇ ಹೌದು ಅಂತ ಆದ್ರೆ ಯಾಕೆ ಬಂದೆ? ಎಲ್ಲೋ ಯಾಕೆ ಬಂದದ್ದು ಅಂತ ಕೇಳ್ಬೇಕಲ್ಲ ಪುಣ್ಯಾತ್ಮ. ಓ, ನೀ ಅಲ್ಲಿದ್ದವನ? ಎಲ್ಲಿ? ಆ ಗಡಿ ಕಾವಲಲ್ಲಿ. ಮೂರು ದಾರಿ ಕುಡ್ದಿಲ್ಲ. ಮೂರು ದಾರಿ ಕುಡ್ದಲ್ಲ ಅಲ್ವಾ? ಗಡಿ ಕಾಯುವಲ್ಲಿ ಉಚ್ಚ ನಾಯಕರು ಬಂದಾಗ ಅವರ ಎದುರಿನಲ್ಲಿ ನೀನು ಮಾಡಿದೆಯಲ್ಲ ಈ ಅಭಿನಯ. ಹೌದು, ಇದನ್ನು ನಾವು ಉಚ್ಚ ನಾಯಕರು ಎದುರಾಗಿದ್ದೇವೆ ಎಂಬ ಕಾರಣಕ್ಕಾದ, ಅಥವಾ ಮೂರು ದಾರಿ ಕಡಿಯೋದು ಕೂಡದಲ್ಲಿ ಯಾರನ್ನಾದ್ರೂ ಕಡಿಲಿಕ್ಕೆ ಉಂಟಂತಿಲ್ಲ. ನಾನ್ ತಿಳ್ಕೊಂಡದ್ದು ಹೇಗೆ ನಾನ್ ಬಂದು ಎಷ್ಟು ಹೊತ್ತಾಯ್ತು, ನೀವಿಬ್ಬರು ನೋಡ್ತಾ ಇದ್ದೆ. ನಾನು ಹೌದು, ನಮ್ ದೇವಸ್ಥಾನ ಎರಡು ಹೇಗಿತ್ತು ನೋಡಿದೆ ನಾನು. ಯಾವ್ದು ನಿಮ್ ದೇವಸ್ಥಾನದಲ್ಲ? ತೊಟ್ಟಿರಾಯ ಅಂತ ತಿಳ್ಕೊಂಡಿದ್ದ ನೀವು. ಅಲ್ಲ, ನಮ್ಮ ನೋಡಿದ್ರೆ ನಿನಗೆ ಆ ರೀತಿ ಭಾಸವಾಯಿತಿ. ಹಾಗೂ ಆಯ್ತಲ್ಲ. ಇದು ನಿನ್ನ ಕರ್ಮವ ನಮ್ಮ ಕರ್ಮವ? ಅಲ್ಲಪ್ಪ, ಮತ್ತೆ ತೊಟ್ಟಿರಾಯ ಅಂತ ತಿಳ್ಕೊಂಡಿದ್ದ. ಈಗ ಗೊತ್ತಾಯ್ತಾ? ನೀವು ಮಾತನಾಡದಿರುವ ಬೊಂಬೆಗಳಲ್ಲ. ವಿಷಯ ನೀವು ಯಾರು ಅಂತ ಗೊತ್ತಾಗಲಿಲ್ಲ. ಅಲ್ಲ ಪಾಪಿ, ಬಂದದ್ದು ನೀನಿಲ್ಲಿ. ಹೌದು, ಇಲ್ಲಿನ ಮಹಾರಾಜರು ನಾವು. ಹೌದು, ನನ್ನ ಎದುರಿನಲ್ಲೇ ನಿಂತ್ಕೊಂಡು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನ್ ಯಾರು ಅನ್ನೋದು ನಮ್ಮ ಬೇಡವಲ್ಲ? ನೀನ್ ಯಾರು ಅಂತ ಗೊತ್ತಿಲ್ಲದೆ ನಮ್ಗೆ ಯಾರಿಗೆ ಉತ್ತರ ಕೊಡ್ಬೇಕು? ನೀನ್ ಯಾರು ಅಂತ ಮೊದ್ಲು ನನ್ನ ವಿಷಯ ಗೊತ್ತಿಲ್ಲ ನಿಮ್ಗೆ. ನೀನು ಅಂತ ದೊಡ್ಡ ಜನ ನಾ ಇಲ್ಲಿಂದ ಅಲ್ಲವರ, ಮತ್ತೆ ಅಲ್ಲಿಂದ ಬಂದವ. ಎಲ್ಲಿಂದ? ಮಗದು ಬಂದವ. ಬಹಳ ಸಮಯ ಉಂಟಂತ ಕಾಣ್ತದೆ ನಿನಗೆ. ಎಂತದ್ದು ಮಗಿಲಿಕ್ಕೆ? ನಾನೇನು ಕೃಷ್ಣಪ್ರಭು ಬದ್ರಿಕಾಯಿ ವ್ಯಾಪಾರ ಮಾಡಿದ್ಯಾ? ಅವ್ರು ಅದನ್ನೇ ಮಾಡ್ತಾರಂತ. ಮಾವಿನಕಾಯಿ ವ್ಯಾಪಾರ ಮಾಡೋದು ಗೊತ್ತಿಲ್ವಾ ನಿನಗೆ? ಅಲ್ಲ, ರಾಯದ ಕಾಲದಲ್ಲಿ ನೀರು ಮಗುದಲ್ಲ, ಮಗದು ದೇಶ. ಮಗದ ದೇಶ. ಅಲ್ಲಿ ಅಧಿಕಾರಿ ಉಗ್ರಣಿಸೀನ ಗೊತ್ತು ನಿಮಗೆ? ಉಗ್ರಣಿಸೀನ ನಿನ್ನ ಅಪ್ಪಯ್ಯ. ಉಗ್ರಣಿಸೀನ ನೀನ್ ಹೇಳಿದಲ್ವಾ? ಉಗ್ರಸೇನ ಭೂಪತಿಗಳು ಅವರು ನನ್ನ ಕರೆದ್ರು. ಕರೆದು
ನನ್ನ ಒಳಿಯಂದ್ರಿಬ್ಬರಿದ್ದಾರೆ ಅಂತ ಹೇಳಿದ್ರು. ಹಾ, ಕಾಳಿಂಗ ಅಂತ ಹೇಳಿದೆಯಾ? ಕಾಳಿಂಗ ಅಲ್ವಾ? ಕಾಳಿಂಗನೂ ಅಲ್ಲ, ಶೇಷನಾಗನೂ ಅಲ್ಲ, ಕಾಳಿಂಗ. ಕಳಿಂಗ. ಹಾ, ಅಜ್ಜಗಳೇ, ಹಾ. ಅಲ್ಲಿ ಅಧಿಕಾರಿಗಳು ದುರ್ಮೂರ್ತಿ ಅಂತ ಹೇಳಿದ್ರೆ ಯಾರು? ದುರ್ಮತಿ ಅಂದ್ರೆ ನನ್ನ ತಮ್ಮ ಇವ. ಹೌದಾ? ಹಾ. ನೀವು ದುರ್ಮುಖ ಹೇಳುದೇ ಬೇಡ. ಸತ್ತ ಹುಲಿ ಮುಸುಡು ನಿಮ್ದು. ನಾನು ಒಂದು ಸರಿ ಮೇಲೆ ಹೋದ್ದು ಮರೆ, ನೀನು ಕೆಳಗೆ ಇಳಿಸ್ತಾನೆ. ಸತ್ತ ಹುಲಿ ಮುಸುಡ್ಕ ಹುಲಿ ನಿನ್ನ ಅಲ್ಲಿ ಮುಸುಡು ನೋಡ್ರಿ ಹಾಗೆ. ಅಗ್ರಮುಖ. ಅದೇ ದುರ್ಮುಖ. ಹಾ, ದುರ್ಮುಖ. ಹಾ, ಅವ್ರು ಹೇಳಿದ್ರು ಹಾ. ನನ್ನ ಒಳಿಯಂದ್ರಿಬ್ಬರಿದ್ದಾರೆ, ಹಾ. ಮಾಂಸ ಮಾರ್ತೃ. ಮಾಂಸ ಮಾರುವುದು ನೀನು, ಇಲ್ಲ ನಿನ್ನ ಕುಲದವ್ರು ಯಾರಾದ್ರೂ ಇದ್ದಾರೆ ನೋಡಿ. ಅಲ್ಲಪ್ಪ, ಮಹಾಸಮರ್ಥ. ಅಖಿಲಾಂಡ ಕೋಟಿ ಬೋಳು ಮಂಡಿ ನಾಯ್ಕ. ನಿನಗೆ ಇಲ್ಲ, ಈಗ ಹೋಗ್ಲಿಕ್ಕೆ ಪ್ರಾರಂಭ ಆಗಿದೆ. ಅಲ್ಲ ಬೋಳು ಮಂಡಿ ನಾಯ್ಕ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಸಮ ಕೂಳುಂತ. ನೀನು ಮಣ್ಣು ತಿಂತೀಯ? ಅಲ್ಲ ಅವ್ರು ಹೇಳಿದ್ದ ಹಾ. ಕೂಳುಂತ. ಸಮರ್ಥ, ಕುಲವಂತ, ಧೀಮಂತ, ಸಿರಿವಂತ, ಘನವಂತ ಎಲ್ಲವೂ ನಾವೇ. ನೀವೇ. ಹಾ, ಒತ್ತಿ ಹೇಳುದು ಬೇಡ. ನೀ ಅಲ್ಲಿಗೆ ಹೋಗು, ಹಾ. ನನ್ನ ಒಳಿಯಂದ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರು. ಎಂತದ್ದಂತೆ ನಿನಗೆ ಇಲ್ಲಿ ಬಾರ. ಏಯ್, ಕೊಡು ಬಾರ, ಮೇಲ್ ಬಾರ. ಸ್ವಲ್ಪ ನೀನು ಈಚೆ ಬಾರ ಪುಣ್ಯ. ನೀನು ನೋಡಿದ್ರೆ ಹೇಳ್ಕೊಳ್ತಾನೆ ನಾವು. ಮೇಲ್ ಬಾ. ಎಂತ ಹೇಳಿದ್ ನೀನು? ಕೊಡುವ ಯೋಗ್ಯತೆ ಉಂಟೇನ ಯಾರಿಗ? ಅಲ್ಲ ಅವ್ರು ಹೇಳಿದ್ರು ಹಾ. ನನ್ನ ಒಳಿಯಂದ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರು. ಏನನ್ನ ಏನನ್ನ ಅಂತ ಹೇಳಿ? ಪತ್ರಾಸ್. ಲೇಖನ. ಅದೇ ಅದೇ ಲೇಖನ ಕೊಟ್ಟಿದ್ರು. ಮತ್ತೆ ಅದನ್ನ ನೀನು ಒಗಟ್ಟಾಗಿ ಹೇಳ್ಬೇಕು. ಕೊಟ್ಟು ಬಾ ಅಂತ ಹೇಳಿದ್ರೆ ಅನರ್ಥ ಆಗ್ತದೆ. ಆದಷ್ಟು ಬೇಗ ಹೋಗಿ ಕೊಡು ಅಂತ ಹೇಳಿದ್ರು. ಎಂತದ್ದನ್ನ? ಅದೇ ಪತ್ರ. ಲೇಖನ. ಹಾ, ಅದೇ ಹಾ. ಕೊಡ. ಎಲ್ಲಿ ನಿನ್ನ ಕರ್ಮಾದಿಗೆಲ್ಲ ಸತ್ತಿದ್ಯಾ ನೀನು? ಏಯ್, ಎಲ್ಲಿ ಬಿದ್ದೋಯ್ತು ನನ್ನ? ನಿನ್ನಂತವ್ರನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ಇದ ಯಾವ್ದು ಎಲ್ಲಿ ಇರ್ತದೆ ಅಂತ ಗೊತ್ತಾಗುದಿಲ್ಲ. ಹುಡುಕಾಡ್ತಿರ್ಬೇಕಾಗ್ತದೆ. ಅಲ್ಲಿ ಎಲ್ಲಿ ಬಿದ್ದೋಯ್ತು ಅಂತ ಗೊತ್ತಾಗಲಿಲ್ಲ. ಯಾರದ್ದು ಎಂತದನ್ನ? ನಿನ್ನ ಮಂಡೆಯೇ ಬಿದ್ದು ಹೋಯ್ತಿ. ನಿನಗೆ ಹೋಗಿದ್ದ ಹೌದು? ಇಲ್ಲಿ ಬಂದ್ಮೇಲೆ ಹೋಗಿದ್ದ ಅಥವಾ ಮೊದಲು? ಅಲ್ಲಪ್ಪ, ನಾನದೇ ಭದ್ರಾವತಿಯಲ್ಲಿ ಇಟ್ಕೊಂಡು ಬಂದಲ್ವಾ? ಹಾ, ಭದ್ರತೆಯಲ್ಲಿ ಇಟ್ಕೊಂಡು ಬಂದ. ಹೌದೌದು. ಹಾ, ಅಲ್ಲಿ ಇಟ್ಕೊಂಡು ಬಂದಲ್ವಾ? ಹಾ. ನಿಮ್ಗೆ ಓದ್ಲಿಕ್ಕೆ ಬರ್ತೀರಾ? ನಾವೇನು ಮೂರ್ಖಾಸಿನವನಂತ ಭಾವಿಸಿದ್ದೇನಾ? ಅಲ್ಲಿ ಓದ್ಲಿಕ್ಕೆ ಬರ್ತಾ ಅಲ್ಲ, ಊರಿಗೆ ಬರ್ತದೆ, ನಿಮ್ಗೆ ಬರ್ತದೆ. ಯಾರು? ಓದುವವ್ರಿಗೆ ಕೊಡ್ಬೇಕಲ್ಲ ಇದು. ಇಬ್ರು ನಾವು ಎರಡೆರಡನ್ನು ಪೂರೈಸುತ್ತೇವೆ. ಹೌದಾ? ಹೌದೌದು. ಓದದೊಂದ್ ದಿವಸ, ಇದ್ದದೊಂದ್ ದಿವಸ, ಬಂದದೊಂದ್ ದಿವಸ. ಒಂದು ದಿವಸ ಹೇಳ. ಅಲ್ಲ 3 ದಿವಸದಲ್ಲಿ ಮುಗಿಸಿ ಬಂದ್ರಿ. 3 ದಿನದಲ್ಲಿ ಎಲ್ಲವನ್ನೂ ಅರಗಿಸಿಕೊಂಡವ್ರು ನಾವು. ನೀವು 3 ದಿವಸದ ಮುಗಿಸಿ ಬಂದು ಒಳ್ಳೇದಾಯ್ತು. ಯಾಕೆ? ಅದಲ್ಲ ಗುರುಮಟ್ಟಿಯಲ್ಲಿ ಅಟಪಟ ಆಗಿ ಹೋಗ್ತಿರ್ತೇವೆ. ಅಂದ್ರೆ ಅದ್ರ ಅರ್ಥ ಗುರುಮಠ ನಾವಿದ್ದದ್ದಕ್ಕಾಗಿ ಉಂಟು ಅಲ್ವಾ? ಇಲ್ಲದಿದ್ರೆ ಗುರುಮಠವೇ ಇಲ್ಲ. ನಾವು ಇಷ್ಟೆಲ್ಲ ತಕ್ಕೊಂಡು ಇಷ್ಟೆಲ್ಲ ಓದಿದ್ದಕ್ಕಾಗಿ ಇಷ್ಟುಂಟು. ಮತ್ತೆಂತ ಆಯ್ತಾ? ಎಡಗೈ ಮನೆ ಬಲ ಕೈಕೊಳ್ಳು. ಅಲ್ಲ ಕೈಯಲ್ಲಿ ಕೊಡ್ಬೇಕಿತ್ತು. ಬಲಗೈಯಲ್ಲೇ ಕೊಡು. ಎಡಗೈ ಕಡಿಮೆ ಏನು ಸ್ವಾಮಿ? ಹೆಚ್ಚೇನು? ಹೆಚ್ಚೆ ಏನು ಹೆಚ್ಚೇನು? ಕಣ್ಣಿರುವುದು ಯಾಕೆ? ನೋಡುವುದಕ್ಕೆ. ಬಾಯಿ ಇರುವುದು ಯಾಕೆ? ಮಾತಾಡುವುದಕ್ಕೆ. ಮೂಗಿರುವುದು ಯಾಕೆ? ವಾಸನೆಯನ್ನ ಗ್ರಹಿಸುವುದಕ್ಕೆ. ಕಾಲಿರುವುದು ಯಾಕೆ? ನಡೆದಾಡುವುದಕ್ಕೆ. ಕೈ ಇರುವುದು ಯಾಕೆ? ಕೈ ಇಡುವುದು ಬಲವಾಗಿ ಬಾರಿಸ್ಲಿಕ್ಕೂ ಆಗ್ತದೆ, ಊಟ ಮಾಡ್ಲಿಕ್ಕೂ ಆಗ್ತದೆ. ಬಲಗೈಯ? ಬಲಗೈ ಮುಷ್ಟಿ ಕಟ್ಟಿ ಬಾರಿಸ್ಲಿಕ್ಕೂ ಆಗ್ತದೆ. ಎಡಗೈ ಇರುವುದು ಯಾಕೆ? ಎಡಗೈ ಇರುವುದು ಎಲ್ಲ ಕೆಲಸಕ್ಕೂ ಆಗ್ತದೆ, ಹೇಳಲಿಕ್ಕೆ ಆಗುತ್ತದೆ. ಹಾಗಂತ ಅದು ಕನಿಷ್ಠ ಅಂತ ಭಾವಿಸ್ಬೇಡ್ವಾ? ದೇಹದಲ್ಲಿರುವ ಸರ್ವಾಂಗವು ಒಂದೊಂದು ವಿಭಾಗದಲ್ಲಿ ಒಂದೊಂದಕ್ಕೆ ಅನುಕೂಲ. ಅದಕ್ಕೆ ಎಡಗೈಯಲ್ಲಿ ಮುಂದೆ ಬಂತು. ನಿನ್ನದ್ದು ಅದೇ ಕೈ ಮುಂದಿದ್ರೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಲೇಖನವನ್ನು ನಾನು ವಾಚಿಸಬೇಕಲ್ವಾ? ಹೌದು, ವಾಚಿಸ್ತೇನೆ. ಅಲ್ಲ ನಿಮ್ಮ ಮರ್ಯಾದೆ ಉಂಟ ಮರಗಂಡೆ. ಯಾರು ಹೇಳಿದ್ದೀನಿ? ನಾನು ಬಂದು ಇಷ್ಟೊತ್ತಾಯ್ತು. ಎಂತ ಆಗ್ಬೇಕು? ಮಗನೇ ಸ್ವಲ್ಪ ಕುಡಿತಿ ಅಂತ ಕೇಳಿದ್ರೆ ನೀವು ಒಳ್ಳೆ ಹೇಳಿದ್ರಲ್ಲ, ಮತ್ ನಾವು ಹೇಳುವುದು ಬೇಡ. ಈಗ ಸ್ವಲ್ಪ ಕುಡಿ. ನೀವು ಇಲ್ಲಿಗೆ ಎಷ್ಟೊತ್ತಿಗೆ ಬಂದಿದ್ದೀರಿ? ಬೆಳಿಗ್ಗೆನೆ ಬಂದಿದ್ದೀರಿ. ನಿಮ್ಮದಾದಂತ ಸಂಚಾರವನ್ನ ಪೂರೈಸಿ, ಆಚೆ ಈಚೆ ಎಲ್ಲ ಪೂರೈಸಿ ಈಗ ನನ್ನಲ್ಲಿವರೆಗೆ ಬಂದಿದ್ದೀರಿ. ಹೌದು. ಇಷ್ಟರವರೆಗೆ ಬರುವ ದಾರಿ ಮಧ್ಯದಲ್ಲಿ ಏನಾದರೂ ಸೇವನೆ ಮಾಡಿರಬಹುದು. ತಿಳ್ಕೊಂಡು ಸ್ವಲ್ಪ ಅಲ್ವಾ? ತಿಳ್ಕೊಂಡು ಬಂದಾಕ್ಷಣ ಅದು ಕೇಳು ತಪ್ಪು ಅಂತ. ಅದಕ್ಕೆ ಹೇಳಿದ್ದು ಮನೆ ಮರ್ಯಾದಿಲ್ವಾ ಅಂತ ಕೇಳ್ತ. ಮನೆಗೆ ಮರ್ಯಾದೆ ಉಂಟು, ನಮಗೂ ಮರ್ಯಾದೆ ಉಂಟು. ಪಾಪ ಏನಂತ ಭಾವಿಸಿದ್ದೀರಿ? ನಿನಗೇನ್ ಬೇಕೀಗ? ಸ್ವಲ್ಪ ಬಿಸಿಯಾಗಿ ತಣ್ಣಗಾದ ಸ್ವಲ್ಪ ಕೊಡಿ.
ಈಗ ನೀವು ಯಾವ್ದಾದ್ರು ಒಂದೇ ಬಿಸಿ ಬೇಕು, ಇಲ್ಲ ತಣ್ಣಗಿದ್ದ ಬೇಕು, ಇಲ್ಲ ಮಧ್ಯೆ ಬೇಕು, ಎರಡು ಮೂರೊಳಗೆ ಮುದ್ದೆ ಇರ್ಲಿ, ಮುಖ್ಯವೇ? ಮುದ್ದೆ ಇರ್ಲಿ. ಏಯ್, ಯಾರಾಳಿ ಇವನಿಗೆ ಸರಿಯಾಗಿ ಕೊಟ್ಟು ಕಳಿಸಿ ಅಲ್ಲಿ. ದೊಡ್ಡ ನಮಸ್ಕಾರ ಮಾಡಿ ನಿಮ್ಗೆ. ಎಂತದ್ದು? ಎಂತ ಕೊಟ್ಟು ಕಳ್ಸೋದು ಎಂತದಲ್ಲ, ಅಲ್ಲ ಎಂತಂತ ಭಾವಿಸಿದ್ದೀನಿ? ಕುಡಿಯುವುದಕ್ಕೆ ಹಾ, ಅಷ್ಟು ಅವರು ಕೊಡುದಾ? ಯಾವುದನ್ನ ಬೇಕು ಅದನ್ನ ಕೊಟ್ಟು ಕಳಿಸಿ ವ್ಯವಸ್ಥೆ ಮಾಡ್ತಾರೆ. ತಾತ್ಪರ್ಯ ಅದು ಅವ್ರಿಗೆ ಅರ್ಥ ಆಗ್ತದೆ. ಹೌದಾ? ಹೌದೌದು. ತಿನ್ನೋದು ಹಣ್ಣು ಮಾತ್ರ ಸಾಕು, ಬೇರೆ ಯಾವ್ದು ಬೇಡ. ಬೇರೆ ಏನ್ ಬೇಡವಾ? ನಿಮ್ಮನ್ನು ಹಲಸಿನ ಉಂಟಾ? ಹಾ, ನಿಮ್ಮನ್ನು ಹಲಸಿನ ಹಣ್ಣು ಅದೀಗ ಇಲ್ಲಿ ಇಲ್ಲದಿದ್ರು ನಿನಗಾಗಿ ಬಂದ ಅತಿಥಿ ಅಲ್ವಾ ನೀನು? ಇಲ್ಲೇ ತಿನ್ನುವುದಾ? ಅಲ್ಲ, ತರಿಸಿ ಆದ್ರೂ ಕೊಟ್ಟೆ. ಅಲ್ಲ, ತರ್ಸಿ ಕೊಟ್ಟರೆ ಇಲ್ಲೇ ತಿನ್ನುವುದಾ? ಇಲ್ಲೂ ಒಂದಿನ ಬೇಡ ಪುಣ್ಯಾತ್ಮ, ನೀವು ಅಲ್ಲೆಲ್ಲ ಅದು ಮೂಲೆಯಲ್ಲಿ ಕೊಟ್ಕೊಂಡು ತಿನ್ನು. ಹಾ, ಯಾಕೆ? ಇಲ್ಲಿ ತಿನ್ನುವುದು ಬೇಡ ಅಂತ ಹೇಳಿದ್ರೆ ಅರ್ಥ. ಹಾ, ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಜಾಗ ಸ್ವಚ್ಛ ಮಾಡ್ಲಿಕ್ಕೆ ನೀವೇ ಮಾಡ್ಬೇಕಲ್ವಾ? ನಾನು ಮಾಡುವ ಜನ ತಮ್ಮ ದುರ್ಮತಿ ಅಣ್ಣ ದುರ್ಮುಖ